ನಾನಿಂದ ಹೇಳಿದ್ದು ಕೇಂದ್ರ ಸರ್ಕಾರದವರು ಒಂದು ಟೀಮ್ ಬಂದು ಅದನ್ನು ಎನ್ಕ್ವೈರಿ ಮಾಡ್ತಾರೆ. ಆದರೆ ಕುಡಿಯೋ ನೀರು ಮತ್ತು ಮೇವು ಅದು ಸದ್ಯಕ್ಕೆ ತೊಂದರೆ ಇಲ್ಲ. ಈಗ ಅದನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಕೋಟಿ ರೂಪಾಯಿ ಮಂಜೂರು ಮಾಡಿ ಕುಡಿಯೋ ನೀರು ವ್ಯವಸ್ಥೆ ಮಾಡಿರಿ ಅಂತ ಹೇಳಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರದವರು ರಿಪೋರ್ಟ್ ಮಾಡಬೇಕು ಅಂತ ನಮ್ಮ ಸರ್. ಈಗ ಪ್ರಮುಖವಾಗಿ ಮಳೆ ಆಗ್ತಾ ಇದೆ ಸರ್. ಒಂದಿಷ್ಟು ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳಿಂದ ನೀರನ್ನು ಫ್ಲೋ ಮಾಡಬೇಕು ಕೆಲಸ ಮಾಡ್ತಾರೆ. ಈಗ ಜಿಲ್ಲಾದ್ಯಂತ ಹೀಗಾಗಿದೆ. ಇವತ್ತಿಂದ ಏನೇನು ಪರಿಸ್ಥಿತಿ ಇದೆ, ಬೇರೆ ಬೇರೆ ಕಡೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತ್ತು ಸಮುದ್ರ ಏಕ ನೀರಾವರಿ ಇರಿಗೇಷನ್ ಮುಖಾಂತರ ನೀರು ತುಂಬಿಸ್ತಕ್ಕಂಥ ಕೆಲಸ ಪ್ರಗತಿಯಲ್ಲಿದೆ. ಜಾರಕಿಹೊಳಿ ಸರ್ ಬಂದಾಗ ಕೂಡ ಅದನ್ನು ರಿವ್ಯೂ ಮಾಡಿದ್ರು ಸರ್. ಅದು ಬಟ್ ಈಗಲೂ ಕೂಡ ಇನ್ನೂ ಹಂಗೆ ಇದೆ ಸರ್. ವಿದ್ಯುತ್ ಸಮಸ್ಯೆಯನ್ನು ಹೇಳ್ತಾ ಇದ್ದಾರೆ. ಹೌದು, ಅದು ಸಮಸ್ಯೆ ಇದೆ. ಅದರಿಂದ PPL ಲೈನ್ ಚಾಲೂ ಆಗ್ತಾ ಇಲ್ಲ, ಅದು ಅಂತ ಸಮಸ್ಯೆ ಇದೆ. ಅದಕ್ಕೆ ಸ್ವಲ್ಪ ನಾನು ಎಲ್ಲ ಮಾತಾಡ್ತೀನಿ. ಇವತ್ತಿದ್ದ ಜಿಲ್ಲೆಯ ಬಗ್ಗೆ ಸೂಕ್ತವಾದಂಥ ಏನು ಮಾಡಬೇಕು, ಕ್ರಮ ಏನು ಅಂತ ಇವತ್ತು ಅಧಿಕಾರಿಗಳು ಸಭೆ ಕರೆದಿದ್ದೀವಿ. ಅದು ಸರ್ ಅದೇ ಜಮೀನುಗಳಿಗೆ ಏನಾದರೂ ಭೇಟಿ ಕೊಡುವಂಥದ್ದು ಏನಾದರೂ ಮಾಡ್ತೀರಾ? ಅದನ್ನು ಕೂಡ ಮಾಡಬೇಕು ಅಂತ ಇದೆ. ನಮ್ಮ ಶಾಸಕರ ಜೊತೆ ಕೂಡಿ ಎಲ್ಲಿ ಸಮಸ್ಯೆ ಇದೆ ಅಂತ ನೋಡಬೇಕು. ಅದು ನಿನ್ನೆಯಿಂದ ಮತ್ತೆ ಮಳೆ ಶುರುವಾಗಿದೆ. ಅದರಿಂದ ನೋಡ್ತೇವೆ. ನಾಳೆ ಸರ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ಸರ್ ನನಗೆ ಗೊತ್ತಿಲ್ಲ. ಅದು ಹಂಗೆ ಅದು ಕ್ರಮನ ತಗೊಂಡಿಲ್ಲ ಸರ್. ಗಮನಕ್ಕೆ ತಗೊಂಡ್ಬಂದಿದ್ದೀವಿ ಸರ್ ನಾವು. ಆ ಸಂಬಂಧ ಈಗಾಗಲೇ 11 ಜನರ ಮೇಲೆ ಲೋಕಾಯುಕ್ತ ದೂರ ಆಗಿದೆ. ಆಯ್ತು, ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿ. ಸ್ವಲ್ಪ ಆಫೀಸಲ್ಲಿ ಅಲ್ಲ ಸರ್, ಮೀಟಿಂಗ್ನಲ್ಲಿ ತಾವು ಚರ್ಚೆ ಮಾಡಿ ಸರ್. ಈಗ ಸಚಿವ ಸ್ಥಾನಕ್ಕೆ ಅದು ಹೈಕಮಾಂಡ್ ಹೇಳಬೇಕು. ಈಗ ನಮ್ಮ ಕೈಯಾಗಿ ಗೊತ್ತಿಲ್ಲ. ನಾವು ಒಬ್ಬ ಕಾರ್ಯಕರ್ತರು, ಆಮೇಲೆ ಶಾಸಕರು, ಆಮೇಲೆ ಈಗ ಮಂತ್ರಿ. ಹಾಗಾಗಿ ಹೈಕಮಾಂಡೇ ಹೇಳಬೇಕು. ಇದಕ್ಕೆಲ್ಲ ಇದು ಕೇವಲ ಹಾವೇರಿ ಮಾತ್ರ ಅಲ್ಲ, ರಾಜ್ಯದಲ್ಲಿ ಎಲ್ಲ ಸೀನಿಯರ್ ಲೀಡರ್ಗಳು ತೃಪ್ತಿ ಆಗಿದ್ದಾರೆ.